ಹಾಯ್ ಡಿಯರ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್, ಇವತ್ತು ಕ್ವಶನ್ ಟ್ಯಾಗ್ ಅನ್ನೋ ಟಾಪಿಕ್ ತೊಗೊತಾ ಇದ್ದೀನಿ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ಸ್, ಮಾಡೆಲ್ ಕ್ವಶನ್ಸ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಟೈಮ್ ಕಡಿಮೆ ಇರೋದ್ರಿಂದ ಕ್ವಿಕ್ ಆಗಿ ಮೂವ್ ಆಗ್ತೀವಿ. ಸೊ ಫಸ್ಟ್ ಒನ್, ದ ಗಿಫ್ಟ್ಸ್ ವರ್ ನೋ ಡೌಟ್ ವೈಸ್ ಒನ್ಸ್. ಇದಕ್ಕೆ ಆನ್ಸರ್ ವರ್ ಅಂತಿರೋದು ಎಲ್ಪಿಂಗ್ ಹೋಗಿ ನೋಡ್ಕೊತೀವಿ. ಎಲ್ಲದೆ ವರಂಟ್ ದೇ, ಗಿಫ್ಟ್ಸ್ ಅನ್ನೋದಕ್ಕೆ ದೇ ಆಗುತ್ತೆ. ನಿಮ್ಗೊಂದು ಡೌಟ್ ಆಗುತ್ತೆ, ಸರ್ ಇಲ್ಲಿ ನೋ ಅಂತಿರೋದ್ರಿಂದ ನಾವು ಬರೀ ವರ್ದೆ ಅಂತ ತೊಗೋಬೇಕಲ್ವಾ ಅಂತ ಅನಿಸುತ್ತೆ. ಬಟ್ ನೋ, ಇದು ಕರೆಕ್ಟಾಗಿರೋ ಆನ್ಸರ್ ಆಗುತ್ತೆ. ಇದು ಒಂದು ಸ್ಪೆಷಲ್ ಸೆಂಟೆನ್ಸ್, ಸ್ಟಾರ್ ಮಾರ್ಕ್ ಹಾಕ್ಕೊಂಬಿಡಿ ಇದಕ್ಕೆ. ಸೊ ಯಾಕೆ ಅಂತಂದರೆ ನಾರ್ಮಲ್ಲಾಗಿ ಆಲ್ರೆಡಿ ನೆಗೆಟಿವ್ ಇದ್ದರೆ ಸೆಂಟೆನ್ಸಲ್ಲಿ ನಾವು ಅದನ್ನ ಪಾಸಿಟಿವ್ ಥರ ಇಡ್ತೀವಿ. ಆದರೆ ಈ ಸೆಂಟೆನ್ಸ್ನಲ್ಲಿ ಅದರ ಮೀನಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ. ಡೌಟೇ ಬೇಡ, ಆ ಗಿಫ್ಟ್ಸ್ಗಳು ಒಳ್ಳೆಯ ಗಿಫ್ಟ್ಸ್ಗಳಾಗಿದ್ದವು ಅನ್ನೋ ಥರ ಕೊಟ್ಟಿದ್ದಾರೆ. ಎನಿವೆ, ಸೊ ಒಟ್ಟಾರೆ ಇದೊಂದು ಸ್ಪೆಷಲ್ ಕೇಸ್ ಥರ ಗಮನ ಇಟ್ಕೊಳ್ರಿ. ನೆಕ್ಸ್ಟ್, ಶಿ ಕೇಮ್ ಅರ್ಲಿ ದಿಸ್ ಮಾರ್ನಿಂಗ್. ಇದಕ್ಕೆ ವರ್ಬಿಗೆ ಬನ್ನಿ. V2 ಕೊಟ್ಟಿದ್ದಾರೆ. V2 ಅಂದ ತಕ್ಷಣ ಡಿಡ್. ಎಲ್ಲಿದೆ ಡಿಡ್ಡು? ಎರಡು ಕಡೆ ಇದೆ. ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನಾವು ನೆಗೆಟಿವ್, ಇದಕ್ಕೆ ಟಿಕ್ ಮಾಡ್ತೀವಿ. ಓಕೆ, ಎಸ್. ಹಾಗೆಯೇ ನೆಕ್ಸ್ಟ್ ಕ್ವಶನ್ ನೋಡಿ, ಯು ಆರ್ ಲೈಕ್ ಗುಡ್ ಅರ್ತ್ ಟು ದ ಸೀಡ್. ಇದಕ್ಕೆ ಯು ಆರ್ ಹೆಲ್ಪಿಂಗ್ ಅಪ್ ಆರ್ ಅಂತಿದ್ರೆ ಅರಂಟ್. ಎಲ್ಲಿದೆ? ಇಲ್ಲಿದೆ ಅರಂಟ್. ಸೊ ಇದು ನಮಗೆ ಸರಿಯಾಗಿರುವಂಥ ಆನ್ಸರ್ ಆಗುತ್ತೆ. ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ, ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ. ವೇಕ್ಸ್ ವರ್ಬನ್ನು ಅಂಡರ್ಲೈನ್ ಮಾಡಿ ಚೆಕ್ ಮಾಡಿ. ವರ್ಬ್ ಜೊತೆ ಎಸ್ ಇತ್ತಂದರೆ ಡಸ್ ಅನ್ನೋದು ಎತ್ಕೊಳ್ಳೋಣ. ಎರಡು ಕಡೆ ಇದೆ ಡಸ್. ಸೆಂಟೆನ್ಸ್ ಆಲ್ರೆಡಿ ನೆಗೆಟಿವ್ ನೆವರ್ ಅಂತ ಕೊಟ್ಬಿಟ್ಟಿರೋದ್ರಿಂದ ನಾವು ಪಾಸಿಟಿವ್ ಇದನ್ನು ಮಾತ್ರ ಸೆಲೆಕ್ಟ್ ಮಾಡೋಣ. ಡಸ್ ಹೀ, ಈ ರೀತಿಯಲ್ಲಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಹೀ ಯೂಶ್ವಲಿ ಕಮ್ಸ್ ಹೋಮ್ ಲೇಟ್ ನೈಟ್. ನೋಡಿ, ವರ್ಬ್ ಜೊತೆ ಎಸ್ ಇದೆ ಅಲ್ವಾ? ವರ್ಬ್ ಜೊತೆ ಎಸ್ ಇದ್ದರೆ ಡಸ್ ಅನ್ನೋದು ಫಿಕ್ಸ್ ಎರಡು ಕಡೆ. ಸೆಂಟೆನ್ಸಲ್ಲಿ ಎಲ್ಲರೂ ನೆಗೆಟಿವ್ ವರ್ಡ್ ಥರ ಕಾಣಿಸ್ತಾ ಇದ್ದಾವೆ ನೋಡಿ. ನೆವರ್, ನನ್, ಹಾರ್ಡ್ಲಿ ಈ ಥರದ ಪದಗಳು ಇಲ್ಲ. ಸೊ ಹಿಂಗಾಗಿ ಡಸಂಟ್ ಹೀ ಇದು ಸರಿಯಾಗಿರೋ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ವಿ ಹ್ಯಾವಂಟ್ ಮೊಮೆಂಟ್ ಟು ಸ್ಪೇರ್. ಇದಕ್ಕೆ ನೆಕ್ಸ್ಟ್ ಕ್ವಶನ್, ಶಿ ನೆವರ್ ಡಸ್ ಹರ್ ಹೋಮ್ವರ್ಕ್. ಡಸ್ ವರ್ಬ್ ಜೊತೆ ಏನಾರ ಬರಲಿ ನೋಡೋಣ. ಸೊ ಈ ಡಸ್ ಬರ್ತಿದ್ದಂಗೆ ಡಸ್ನೇ ಎಲ್ಲಿದೆ? ಇವೆರಡಲ್ಲಿದೆ. ಆಲ್ರೆಡಿ ನೆಗೆಟಿವ್ ಇಲ್ಲಿ ವರ್ಡ್ ಇರೋದ್ರಿಂದ ಜಸ್ಟ್ ಪಾಸಿಟಿವ್ದು ಮಾತ್ರ ತೊಗೊತೀವಿ. ಓಕೆ, ಡಸ್ ಶಿ ಅಂತೇಳಿ ನೋಡಿ. ಶಿ ನೆವರ್ ಡಸ್ ಹರ್ ಹೋಮ್ವರ್ಕ್. ಓಕೆ, ಡಸ್ ಶಿ ಇಷ್ಟೇ. ನೆಕ್ಸ್ಟ್ ಕ್ವಶನ್ಸು, ಹಿ ಕುಡಂಟ್ ಫೈಂಡ್ ವರ್ಡ್ಸ್ ಎನಫ್ ಟು ಥ್ಯಾಂಕ್ ಮೀ. ಕುಡಂಟ್ ಮಾಡಲಿದೆ, ಅಂಡರ್ಲೈನ್ ಮಾಡ್ಕೊಳ್ಳೋಣ. ಸೊ ಕುಡ್ ಎಲ್ಲಿದೆ? ಇಲ್ಲಿದೆ. ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್. ಇನ್ಯಾವುದು ಆಪ್ಷನಲ್ಲೇ ಇಲ್ವಲ್ಲ ಕುಡ್ ಅನ್ನೋದು. ಸೊ ನ್ಯಾಚುರಲಿ ಇದೊಂದೇ ಫಿಕ್ಸ್. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಶಿ ಡಿಂಟ್ ನೀಡ್ ಟು ಸ್ಪೆಂಡ್ ದ ಮನಿ. ಡಿಂಟ್, ಡಿಡ್ ಅನ್ನೋದು ನೋಡೋಣ. ಡಿಡ್ ಎಲ್ಲಿದೆ? ಇಲ್ಲೊಂದಿದೆ, ಇದೊಂದೇ ಇರೋದು. ಸೊ ಫಿಕ್ಸ್ ಇದ್ದೇನೆ ಆನ್ಸರ್ ಡಿಡ್ ಶಿ ಅಂತೇಳಿ. ಓಕೆ, ನೆಕ್ಸ್ಟ್ ಹಾಗೆ ಐ ಹ್ಯಾವ್ ಫಿನಿಶ್ಡ್ ಮೈ ರೈಟಿಂಗ್. ಹ್ಯಾವ್ ಇಲ್ಲಿದೆ, ಹ್ಯಾವ್ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಪಾಸಿಟಿವ್ ಇರೋದ್ರಿಂದ ನಾವು ನೆಗೆಟಿವ್ ತಗೊಳ್ಳೋಣ. ಹ್ಯಾವಂಟ್ ಐ, ಇದು ಸರಿಯಾಗಿರೋ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಆಲ್ ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್ ಸ್ಟ್ರಿಕ್ಟ್ಲಿ. ಶುಡ್ ಅಂತಿದೆ. ನೆಕ್ಸ್ಟ್ ಇಲ್ಲೆಲ್ಲಿದೆ? ಇದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್. ಸೊ ಶುಡಂಟ್ ದೇ, ಇದು ಆಲ್ ಅನ್ನೋ ಬದಲಿಗೆ ದೇ ಅಂತ ಮ್ಯಾಚ್ ಆಗುತ್ತೆ, ಅದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಐ ಶಲ್ ಟೇಕ್ ದ ಗ್ರೇಟೆಸ್ಟ್ ಕೇರ್ ಆಫ್ ದ ಪೈ. ಇದಕ್ಕೆ ಶಲ್ ಅಂತಿರೋದಕ್ಕೆ ಶಾಂತ್, ಇದು ಇಲ್ಲಿದೆ ಆನ್ಸರ್. ಓಕೆ, ನೆಕ್ಸ್ಟು, ಯು ಹ್ಯಾವಂಟ್ ಸೀನ್ ದಿಸ್ ಫಿಲಮ್. ಹ್ಯಾವ್, ಸೊ ಹ್ಯಾವ್ ಇಲ್ಲಿದೆ, ಇಲ್ಲಿದೆ. ಸೆಂಟೆನ್ಸ್ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ಇದೊಂದು ಮಾತ್ರ ನಾವು ಪಾಸಿಟಿವ್ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್,
ಶಿ ನೆವರ್ ಡಸ್ ಹರ್ ಹೋಮ್ವರ್ಕ್. ಇದಕ್ಕೆ ಡಸ್ ಎತ್ಕೊಳ್ಳೋಣ. ಡಸ್ ಇಲ್ಲಿದೆ, ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ನಾವು ಪಾಸಿಟಿವ್ದು ಸೆಲೆಕ್ಟ್ ಮಾಡೋಣ. ಎಸ್, ಈ ರೀತಿ ಈ ಸ್ಟೂಡೆಂಟ್ಸ್ ಒಂದು ಚಿಕ್ಕದಾಗಿ ಚೆಕ್ ಮಾಡಿದ್ದೇವೆ. ಹಾಗೆ ಆದರ್ಶ ವಿದ್ಯಾಲಯ ಸ್ಟೂಡೆಂಟ್ಸ್ಗಳ ಕ್ವಶನ್ ಟ್ಯಾಗ್ನು ಕೂಡ ಒಂದು 5 ನಿಮಿಷ ರಫಾಗಿ ಗ್ಲ್ಯಾನ್ಸ್ ಮಾಡಿ. ಯಾವುದೋ ಒಂದು ಕ್ವಶನ್, ಈ ಥರದೊಂದು ಟಫ್ ಕ್ವಶನ್ ಬಂದುಬಿಟ್ಟು ಯೂಸ್ ಆದರೂ ಆಗ್ಬೋದಲ್ವಾ, ಅದಕ್ಕೆ. ಓಕೆ, ಟೇಕ್ ಕೇರ್, ಬಾಯ್.